ಮುಜೀಬ್ ರೆಹಮಾನ್ ವಿರುದ್ಧ ರಹಸ್ಯ ದಾಖಲೆ ಕಾಯ್ದೆಯಡಿ ದೂರು ದಾಖಲಾಗಿರೋದು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆಗಿದೆ ಬರಹ. ಇಸ್ಲಾಂ ಧರ್ಮದವರನ್ನ ರಕ್ಷಿಸುವಂತೆ ಕೇಳಿಕೊಂಡಿರುವ ಪೋಸ್ಟ್ ವೈರಲ್ ಆಗಿದೆ. ಯೆಮೆನ್ ದೇಶ ಬಾಂಬ್ ದಾಳಿಗೆ ತುತ್ತಾಗಿದೆ. ಯೆಮೆನ್, ಪ್ಯಾಲೆಸ್ತೀನ್ ಮೇಲೆಯೂ ದಾಳಿ ನಡೀತಾ ಇದೆ. ಈಗ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ. ನೋಡಿ ಹೆಂಗೆಲ್ಲ ತಂದು ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅಂದ್ರೆ, ಅಲ್ಲಾಹುನು ನಮ್ಮನ್ನ ರಕ್ಷಿಸಿಕೊಳ್ಳುವ ಶಕ್ತಿ ನೀಡಲೆಂದು ಬರೆದಿರುವಂತ ಪೋಸ್ಟ್ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನಮ್ಮ ಮಹಿಳೆಯರು, ಪುರುಷರು ಮತ್ತು ಮಕ್ಕಳನ್ನ ದಬ್ಬಾಳಿಕೆಗಾರರಿಂದ ರಕ್ಷಣೆ ಮಾಡಿ ಅಂತ ಹೇಳಿ ಆಮೀನ್ ಎಂದು ಬರೆಯಲಾದ ಪೋಸ್ಟ್ ಒಂದು ವೈರಲ್ ಆಗಿದೆ. ಘಟನೆಯ ಸಂಬಂಧ ಪೊಲೀಸರು ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಶಾಲೆಯ ವಿದ್ಯಾರ್ಥಿಯೊಬ್ಬ ಹಂಚಿಕೊಂಡಿದ್ದ ಈ ಪೋಸ್ಟ್ ಅನ್ನ ಅಂತ ಹೇಳಲಾಗ್ತಾ ಇದೆ. ಕೆಎಸ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಖಾಸಗಿ ಶಾಲೆಯ ವಿದ್ಯಾರ್ಥಿ ಎಕ್ಸ್ ಖಾತೆಯಲ್ಲಿ ಬಂದಂತ ಬರಹವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಅದಾದ ನಂತರ ಯಾರು ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಶುರು ಮಾಡಿದ್ರು. ಆಗ ಗೊತ್ತಾಗಿರೋದು ಖಾಸಗಿ ಶಾಲೆಯ ಒಬ್ಬ ವಿದ್ಯಾರ್ಥಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾನೆ ಅಂತ ಹೇಳಿ. ಒಂದು ಕಡೆ ಈಗಾಗಲೇ ಅಂದ್ರೆ ಭಾರತ ಪಾಕಿಸ್ತಾನದ ನಡುವೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇದೆ. ಯಾವಾಗ ಏನು ಬೇಕಾದ್ರೂ ನಡೆಯುತ್ತೆ, ಯುದ್ಧ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಮಾಡಿರಬಹುದು, ಆದ್ರೂ ಕೂಡ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ. ಆತ ಹೇಳ್ತಾನೆ ಪೋಸ್ಟ್ ನಲ್ಲಿ, ಯೆಮೆನ್ ದೇಶ ಬಾಂಬ್ ದಾಳಿಗೆ ತುತ್ತಾಗಿದೆ, ಪ್ಯಾಲೆಸ್ತೀನ್ ಮೇಲೆಯೂ ಕೂಡ ದಾಳಿ ನಡೀತಾ ಇದೆ. ಈಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ, ಹಾಗಾಗಿ ಮುಸ್ಲಿಮರನ್ನ ಸೇಫ್ ಮಾಡಿ, ಅಲ್ಲಾಹುನು ನಮ್ಮನ್ನ ರಕ್ಷಿಸಿಕೊಳ್ಳುವ ಶಕ್ತಿ ನೀಡಲಿ ಅಂತ ಬರ್ಕೊಂಡಿರುವಂತ ಒಂದು ಪೋಸ್ಟ್ ಇದು. ನಮ್ಮ ಮಹಿಳೆಯರು, ಪುರುಷರು ಮತ್ತು ಮಕ್ಕಳನ್ನ ಈ ದಬ್ಬಾಳಿಕೆಗಾರರಿಂದ ರಕ್ಷಣೆ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಆಮೀನ್ ಎಂದು ಬರೆಯಲಾದಂತ ಪೋಸ್ಟ್ ವೈರಲ್ ಆಗಿದೆ. ಘಟನೆಯ ಸಂಬಂಧ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಯಾರು ಇದನ್ನ ಈ ಪೋಸ್ಟ್ ಅನ್ನ ಹಾಕಿರೋದು ಅನ್ನೋ ನಿಟ್ಟಿನಲ್ಲಿ ಹುಡುಕಿದಾಗ ಖಾಸಗಿ ಶಾಲೆಯ ವಿದ್ಯಾರ್ಥಿ ಈ ರೀತಿಯಾಗಿ ಬರಹವನ್ನ ಹಂಚಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಕೆಎಸ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಖಾಸಗಿ ಶಾಲೆಯ ವಿದ್ಯಾರ್ಥಿ ಆತ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಎಕ್ಸ್ ನಲ್ಲಿ ಬಂದ ಬರಹವನ್ನ ಶೇರ್ ಮಾಡಿಕೊಂಡಿರೋದಾಗಿ ಮಾಹಿತಿ ಬಂದಿದೆ. ಈಗ ಹಾಗಾದ್ರೆ ಯಾರು ಇದರ ಹಿಂದೆ ಇರೋದು? ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಾ ಇದೆ ಅಂತ ಅಂದ್ರೆ, ಕೋಮು ದ್ವೇಷ ಅಥವಾ ಹಿಂದೂ ಮುಸ್ಲಿಂ ನಡುವೆ ತಂದಿಡುವಂತ ಕೆಲಸ ನಡೀತಾ ಇದೆ. ಆತ ಹೇಳ್ತಾನೆ, ಯೆಮೆನ್ ನಲ್ಲಿ ಬಾಂಬ್ ದಾಳಿ ಆಗಿದೆ, ಪ್ಯಾಲೆಸ್ತೀನ್ ನಲ್ಲಿ ಇನ್ನೇನೋ ಆಗಿದೆ. ಈಗ ನೋಡಿದ್ರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿನೇ ಮುಸ್ಲಿಮರನ್ನ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈತ ಪೋಸ್ಟ್ ಮಾಡ್ಕೊಂಡಿರೋದು.